ಬಳಿಕ ದಂಡಿನ ಮಾರಮ್ಮ ಜಾತ್ರೆಗೆ ಮಧುಗಿರಿ ಸಜ್ಜು. ಜಾತ್ರಾ ಮಹೋತ್ಸವಕ್ಕೆ ಹರಿದು ಬರ್ತಾ ಇರೋ ಭಕ್ತ ಸಾಗರ. ಮಧುಗಿರಿಯ ಇತಿಹಾಸ ಪ್ರಸಿದ್ಧ ದಂಡಿನ ಮಾರಮ್ಮ ಜಾತ್ರಾ ಮಹೋತ್ಸವ ಇದೇ ಮಾರ್ಚ್ 10ರಿಂದ ಆರಂಭವಾಗಿದ್ದು ಮಾರ್ಚ್ 21ರವರೆಗೆ ಸುಮಾರು 10 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದೆ. ಜಾತ್ರೆಯ ಅಂಗವಾಗಿ ನಿತ್ಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ದಂಡಿನ ಮಾರಮ್ಮ ಜಾತ್ರೆಯ ಭಾಗವಾದ ದನಗಳ ಜಾತ್ರೆಯೂ ಕೂಡ ನಡೆದಿದ್ದು ದೇವಿಯ ಪಲ್ಲಕ್ಕಿ ಉತ್ಸವಕ್ಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ. ಇನ್ನು ದಂಡಿನ ಮಾರಮ್ಮ ಜಾತ್ರೆ ಅಂಗವಾಗಿ ಭಜನಾ ಕಾರ್ಯಕ್ರಮ, ರಥೋತ್ಸವ, ಕುರುಕ್ಷೇತ್ರ ನಾಟಕ, ಭಗವದ್ಗೀತೆ, ಜಾನಪದ ಗೀತೆ, ದೇವರ ಆರಾಧನೆ, ಕೀರ್ತನೆಗಳು, ಕುರುಕ್ಷೇತ್ರ ಪೌರಾಣಿಕ ನಾಟಕ, ಸುಗಮ ಸಂಗೀತ ಸೇರಿದಂತೆ ಅಗ್ನಿಕುಂಡ ಮಡಲಕ್ಕಿ ಸೇವೆ ನಡೆಯಲಿದೆ. ಅಲ್ಲದೆ ಹಳ್ಳಿಕಾರರಿಂದ ಪಂಚಕಳಸ ಸ್ಥಾಪನೆ ಹಾಗೂ ಗೌಡರಿಂದ ಬಾನ ಕಾರ್ಯಕ್ರಮ, ಗ್ರಾಮಸ್ಥರಿಂದ ಆರತಿ, ಸಾರ್ವಜನಿಕವಾಗಿ ಗುಗ್ಗರಿ ಗಾಡಿಗಳ ಸೇವೆ, ಹಳ್ಳಿಕಾರರಿಂದ ಉಯ್ಯಾಲೆ ಸೇವೆ, ಕುಂಚಿಟಿಗ ಒಕ್ಕಲಿಗರಿಂದ ಸಿಂಹ ವಾಹನ ಸೇವೆ ಜರುಗಲಿವೆ. ದೇವಿಯ ದೇಗುಲಕ್ಕೆ ವಿಶೇಷ ಹೂಗಳಿಂದ ಅಲಂಕಾರವನ್ನ ಕೂಡ ಮಾಡಲಾಗ್ತಾ ಇದೆ. ಜಾತ್ರಾ ಮಹೋತ್ಸವದ ಸಿದ್ಧತೆ ವಿಚಾರವಾಗಿ ಸಭೆ ಮಾಡಲಾಗಿದ್ದು ಅಂಗಡಿ ಇಡುವ ವ್ಯಾಪಾರಸ್ಥರಿಗೆ ರಿಯಾಯಿತಿ ದರದಲ್ಲಿ ಸುಂಕದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಇದರ ಜೊತೆ ಜಾತ್ರೆ ಅಂಗವಾಗಿ ಪಟ್ಟಣದ ಎಲ್ಲೆಡೆ ಸ್ವಚ್ಛತಾ ಕಾರ್ಯ ನಡೆದಿದ್ದು ಭಕ್ತಾದಿಗಳಿಗೆ ಶೌಚಾಲಯ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಗಿದೆ. ಶ್ರೀ ದಂಡಿನ ಮಾರಮ್ಮ ತಾಯಿ ಇವತ್ತು ಸಂಜೆಯಿಂದನೇ ಜಾತ್ರೆ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು. ಈ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಸಿಬ್ಬಂದಿಯವರು ಸಂಪೂರ್ಣ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ಅಲ್ಲಿ ಒಂದು 5-6 ಜನ ನಾವು ಆ ಒಂದು ಜಾತ್ರೆ ಮುಗಿಯೋವರೆಗೂ ಆ ಸಿಬ್ಬಂದಿ ಅಲ್ಲೇ ಇರಬೇಕು. ಅಂದರೆ ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಈ ರೀತಿ ಅವರು ಏನು ಸ್ವಚ್ಛತೆ ಮಾಡಬೇಕು ಆ ಕೆಲಸಗಳನ್ನೆಲ್ಲ ಅವ್ರಿಗೆ ನಿರ್ವಹಣೆ ಮಾಡಿದ್ದೀವಿ. ಮತ್ತು ಒಂದು ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಟಾಯ್ಲೆಟ್ ಒಂದಿತ್ತು. ಮತ್ತು ಆ ಜಾತ್ರೆ ಒಳಗಾಗಿ ಒಂದು ಉದ್ಘಾಟನೆ ಮಾಡಲೇಬೇಕು ಅಂತೇಳಿ ಈ ಕಡೆ ತುಮಕೂರು ರೋಡಲ್ಲಿ ಒಂದು ನೂತನವಾದ ಒಂದು ಶೌಚಾಲಯನೂ ನಿರ್ಮಾಣ ಆಗ್ತಾಯಿದೆ. ಅದು ಬಹುತೇಕ ಒಂದು ಜಾತ್ರೆಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರು ಸೂಕ್ತ ಸ್ಥಳಗಳಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ, ಒಂದು ಶೌಚಾಲಯದ ವ್ಯವಸ್ಥೆ ಇರ್ತದೆ, ಆ ಸ್ಥಳಗಳಲ್ಲೇ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಮನವಿ. ಮತ್ತು ಇನ್ನೇನು ಜಾತ್ರೆಯಲ್ಲಿ ಒಂದು ಏನು ಆಟೋಪಕರಣ ಆಗಿರ್ಬೋದು, ಒಂದು ತಿಂಡಿ ತಿನಿಸು ಆಗಿರ್ಬೋದು, ಅಥವಾ ಇತರೆ ಏನು ಸಾಮಗ್ರಿಗಳನ್ನ ಕೊಳ್ಳೋದಿರ್ಬೋದು, ನಮ್ಮ ಮಧುಗಿರಿಗೆ ಅತಿ ಹೆಚ್ಚು ಅಂಗಡಿ ಬರಬೇಕು ಅಂಥೇಳಿ ಈ ವರ್ಷದಲ್ಲಿ 2 ಸರಿ ಸಾರ್ವಜನಿಕರು ಯಾರೂ ಟೆಂಡರ್ ಮಾಡ್ದಲೇ ಕಡಿಮೆ ರೇಟಲ್ಲಿ ಒಂದು ಆಟೋಪಕರಣ ಆಗಿರ್ಬೋದು ಮತ್ತು ಇನ್ನೇನೋ ತಿಂಡಿ ತಿನಿಸು ಆಗಿರ್ಬೋದು ಮಾಡಬೇಕು ಅಂತೇಳಿ ಸಾರ್ವಜನಿಕರೆಲ್ಲ ಒಮ್ಮತದಿಂದ ಮಾಡಿದರು. ಅದು ತಿರ್ಗಿ ಒಪ್ಪಿದ ಕಾರಣ ಈ ಸರಿ ಸ್ವಲ್ಪ ಬೀಟಲ್ಲೂ ಕಡಿಮೆ ಆಗಿ ಒಂದು ಅದಕ್ಕೂ ಅನುಕೂಲ ಆಗೋ ರೀತಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಆದ್ದರಿಂದ ತುಂಬ ಜನ ಬಂದು ನಮ್ಮ ಮಧುಗಿರಿ ಶ್ರೀ ದಂಡಿ ಮಾರಮ್ಮ ತಾಯಿಯ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕು ಅಂತೇಳಿ ನಮ್ಮ ಮಧುಗಿರಿ ಟೌನ್ ಎಲ್ಲ ತಾಲೂಕಲ್ಲ, ಅಕ್ಕಪಕ್ಕದ ತಾಲೂಕು, ಅಕ್ಕಪಕ್ಕದ ಜಿಲ್ಲೆಯವ್ರಿಗೂ ಒಂದು ಮನವಿ ಮಾಡ್ಕೊತೀನಿ. ದಯವಿಟ್ಟು ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಕಣ್ತುಂಬ್ಕೋಬೇಕು ಅಂತೇಳಿ ರಿಯಾಯಿತಿ ದರದಲ್ಲಿ ಏನು ವ್ಯಾಪಾರ ವಹಿವಾಟು ಮಾಡೋ ಅಂಥ ಒಂದು ವ್ಯಾಪಾರಸ್ಥರಿಗೆ ರಿಯಾಯಿತಿ ದರದಲ್ಲಿ ಈ ಸರಿ ಒಂದು ವ್ಯವಸ್ಥೆ ಇದೆ. ಆದ್ದರಿಂದ ಅದನ್ನು ಸಾರ್ವಜನಿಕರಿಗೂ ಹಂಚಬೇಕು, ನೀವು ಸ್ವಲ್ಪ ಹಂಚ್ಕೋಬೇಕು, ಅವ್ರಿಗೂ ಒಂದು ಸ್ವಲ್ಪ ಹಂಚಬೇಕು. ಕಡಿಮೆ ದರದಲ್ಲಿ ಎಲ್ಲ ಒಂದು ಸೂಕ್ತ ಬೆಲೆಗಳನ್ನ ನಿಗದಿ ಮಾಡ್ಕೊಂಡು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ತೀನಿ.
ಮಾಡಿರ್ತಾರೋ ಆಯಾ ಜನಾಂಗದವರ ಸಿಂಹವಾಹನ ಮತ್ತು ಇನ್ನೆಂಥದ್ದು ವಾಹನಗಳು ಎಲ್ಲ ನಡೀತಾ ಎಲ್ಲ ವಾಹನಗಳು. ಈ ವಾಹನಗಳ ಪೂಜೆ ಆಮೇಲೆ ಒಂದು ದಿವಸ ಇದಕ್ಕೆ ಮಡ್ಲಕ್ಕಿ ಕಟ್ಟೋದು ಅಂತ ನಾವೇನಂತೀವಿ, ಅದನ್ನು ಕೆಂಡ ಹಾಕಿ ಅದು ಮಾಡ್ತಾರೆ. ಸಂದರ್ಭದಲ್ಲಿ ಮಡಿಲಿಗೆ ಕೆಂಡವನ್ನು ಹಾಕಿ ಕಟ್ಟುತ್ತಾರೆ, ಅದು ಸುಡೋದಿಲ್ಲ ಎನ್ನುವ ಪ್ರತೀತಿ ನಂಬಿಕೆ ಕೂಡ ಇದೆ. ಹಾಗೆ ಭಕ್ತರು ಕೆಲವರು ಆದ ಕೆಂಡದ ಮೇಲೆ ಹಾದು ಹೋಗುತ್ತಾರೆ ಅಗ್ನಿಕುಂಡದ ಮೇಲೆ ಅಂತ ಮಡಿಯಿಂದ ಈಗ ಹೇಳ್ತಾ ಇದ್ದಾರೆ. ದಯವಿಟ್ಟು ಕೇಳಬೇಕು, ಯಾಕೆಂದರೆ ಅದು ಸತ್ಯ. ಸುಮ್ಮನೆ ಯಾರ್ಯಾರೋ ಹೋಗೋದಲ್ಲ, ಮಡಿಯಿಂದ ಹೋಗಿ ಉಪವಾಸ ಇದ್ದು ಅದೆಲ್ಲ ಆಚರಣೆ ಇದೆಲ್ಲ ಇದೆ. ಹಾಗಾಗಿ ಅವರು ಒಳ್ಳೆಯದು. ಯಾಕೆ ಇದನ್ನೆಲ್ಲ ಮಾಡ್ತೀವಿ ಅಂದರೆ, ಮುಂದಿನ ದಿನಗಳಲ್ಲಿ ಈ ಹಿಂದೆ ಏನು ನಮಗೆ ಮಳೆ ಬೆಳೆ ಯಾವುದೇ ಕೆಡುಕು ಬಾರದ ಹಾಗೆ ಈ ಊರಿನ ಜನರ ರಕ್ಷಣೆಯನ್ನು ನೀನು ಮಾಡಿದ್ದೀಯ ತಾಯಿ. ಮುಂದಿನ ವರ್ಷವೂ ಕೂಡ ನೀನು ಹೀಗೆ ನಮ್ಮನ್ನು ಸುಭಿಕ್ಷತೆಯನ್ನು ಮತ್ತು ಕ್ಷೇಮವನ್ನು ಕೊಟ್ಟು ಕಾಪಾಡಲಿ ಎನ್ನುವ ಮನವಿಯನ್ನು ದೇವತೆಗೆ ಒಳಗೆ ಅಂತರಂಗದಲ್ಲಿಯೇ ಸಲ್ಲಿಸಿ ಜಾತ್ರೆಯನ್ನು ಆಚರಿಸುತ್ತೇವೆ. ಜಾತ್ರೆಗೆ ಬಂದಾಗ ನಿಮಗೆ ಗೊತ್ತು, ದನಕರುಗಳ ವ್ಯವಹಾರ ಮತ್ತು ಜನಗಳ ಗುರುತು ಹಚ್ಚಿ ಸಂಜೆ ಆದರೆ ನಾಟಕಗಳು, ಮನೋರಂಜನಾ ಕಾರ್ಯಕ್ರಮಗಳು, ಭಜನೆಗಳೆಲ್ಲ ಇರ್ತದೆ. ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಹಾಗೆ ರೈತರೇ ಮತ್ತು ಸಾರ್ವಜನಿಕರೇ ಹಾಗೂ ಸಮಸ್ತ ಮಧುಗಿರಿಯ ಎಲ್ಲ ಭಕ್ತಾದಿಗಳೇ, ಈ ಒಂದು ಕಾರ್ಯಕ್ರಮವನ್ನು ಇತಿಹಾಸ ಪ್ರಸಿದ್ಧ ಕಾರ್ಯಕ್ರಮ ಅಂತ ನಾವು ಕೂಡ ಕೇಳಲ್ಪಟ್ಟಿದ್ದು, ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ. ದಿನಾಂಕ 11ರಿಂದ ಪ್ರಾರಂಭವಾಗಿ 25ನೇ ತಾರೀಕುವರೆಗೂ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಸುಮಾರು 11 ದಿನಗಳ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತದೆ ಅಂತ ಕೇಳಲ್ಪಟ್ಟಿದ್ದು. ಆದರೆ ಇವತ್ತು ನಾವು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದು ಸಂತೋಷ ಅನ್ನಿಸ್ತಾ ಇದೆ. ಈ ಒಂದು ದಂಡಿನ ಮಾರಮ್ಮ ದೇವಸ್ಥಾನದ ಇತಿಹಾಸವನ್ನು ಈಗಾಗಲೇ ಸಾಹಿತಿಗಳಾದಂಥ ಮಲನಮೂರ್ತಿಯವರು ತಿಳಿಸಿದ್ದಾರೆ. ಅದರಂತೆ ನಾವು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷ ಅನ್ನಿಸ್ತಾ ಇದೆ. ಹಾಗೆಯೇ ಈ ಒಂದು ದಂಡಿನ ಮಾರಮ್ಮನವರ ಜಾತ್ರೆಯ ಪ್ರಯುಕ್ತ ನಡೆಯುವಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ಭಕ್ತಿ ಭಾವವನ್ನು ದೇವಿಗೆ ಸಮರ್ಪಣೆ ಮಾಡಿ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ ನಾನು ತಾಲೂಕು ಆಡಳಿತದ ವತಿಯಿಂದ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳ ವತಿಯಿಂದ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಕೇಳ್ಕೊಳ್ತೇನೆ. ಈ ಒಂದು ಜಾತ್ರೆಯಲ್ಲಿ ಎಲ್ಲರೂ ಸಡಗರ ಸಂಭ್ರಮದಿಂದ ಭಾಗವಹಿಸೋಣ, ಯಶಸ್ವಿಗೊಳಿಸೋಣ ಅಂತ ಮತ್ತೊಮ್ಮೆ ಕೋರ್ಕೊಳ್ತೇನೆ. ಧನ್ಯವಾದಗಳು. ತುಂಬಿರ್ತಕ್ಕಂಥದ್ದು ಇನ್ನೂ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಬಂದು ಈ ಭಾಗದ ರೈತರ ಮುಖದಲ್ಲಿ ಹಸಿರು ಮತ್ತು ಹಸನ್ಮುಖಿಯಾಗಿರ್ತಕ್ಕಂಥ ಬದುಕುಗಳು ಜನರಲ್ಲಿ ಬರಲಿಕ್ಕೆ ತಾಯಿಯ ಆಶೀರ್ವಾದ ಮುಖ್ಯ. ಆ ನಿಟ್ಟಿನಲ್ಲಿ ಆ ತಾಯಿಯನ್ನು ಬೇಡುತ್ತಾ ಸಮೃದ್ಧಿಯನ್ನು ಈ ಭಾಗಕ್ಕೆ, ಈ ಒಂದು ರೈತರಿಗೆ ಆ ತಾಯಿ ಆಶೀರ್ವದಿಸಲಿ ಅಂತ ಹೇಳಿಬಿಟ್ಟು ಕೋರ್ತಾ, ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸಿ ಮತ್ತು ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಭಕ್ತಾದಿಗಳಿಗೂ ವಂದಿಸುತ್ತಾ, ಜಾತ್ರೆ ಯಶಸ್ವಿಯಾಗಬೇಕಂತಂದರೆ ಎಲ್ಲರ ಸಹಕಾರವೂ ಮುಖ್ಯ. ಎಲ್ಲರೂ ಸಹ ಶಾಂತಿ ಮನೋಭಾವದಿಂದ ತಾಯಿಯ ಆಶೀರ್ವಾದವನ್ನು ಪಡೆಯೋಣ. ಆ ತಾಯಿಯ ಆಶೀರ್ವಾದ ಪಡೆದು ಧನ್ಯರಾಗೋಣ ಅಂತ ಹೇಳಿಬಿಟ್ಟು ಹೇಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.